ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಯಾರಿಗಂದರೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲನೂ ಹೊರಗಡೆ ಹೋದರೆ ಇದು ತಿನ್ನಬೇಕು ಅಂತ ಕಣ್ಣು ಆ ಕಡೆನೇ ಹೋಗುತ್ತಲ್ವಾ? ಹೌದು, ನಾನಿವತ್ತು ಮಾಡ್ತಿರೋದು ಮನೇಲೇ ದಹಿ ಪೂರಿ ಮತ್ತು ಪಾನಿಪೂರಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೇಳಿದ್ರು ಅಂತೇಳಿ ಇಷ್ಟಪಟ್ಟು ತಿಂದರು. ಹಾಗಾಗಿ ನಾನು ಮನೇಲೇ ವೀಡಿಯೋ ಮಾಡಿದ್ದೀನಿ. ಇದು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಕಡಲೆಕಾಳನ್ನ ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಕಡಲೆಕಾಳು ನಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ನಮಗೆ ಮಸಾಲೆಗೆ ಬೇಕಲ್ವ, ಹಾಗಾಗಿ 3 ಆಲೂಗಡ್ಡೆ, 1 ಬಟ್ಲು ಕಡಲೆಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪಾನಿಪುರಿ ಮತ್ತು ದಹಿ ಪೂರಿ ಅಂತ ಅಂದರೆ ಸ್ವೀಟ್ ಚಟ್ನಿ, ಖಾರದ ಚಟ್ನಿ ಬೇಕೇ ಬೇಕಲ್ವ. ಮೊದಲು ನಾನು ಸ್ವೀಟ್ ಚಟ್ನಿ ಮಾಡ್ಕೊತೀನಿ. ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ಚಿಕ್ಕ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ನಿಂಬೆಹಣ್ಣು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ರಸಲ ತಗೊಂಡಿದ್ದೀನಿ ನೋಡಿ. ಈ ಥರ ರಸಲ ತೊಗೊಂಡು ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಪ್ಯಾನ್ ಬಿಸಿ ಮಾಡ್ತಿದ್ದಂಗೆ ನಾವು ರಸ ತೆಗೆದಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿಂದು, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸ್ವೀಟ್ ಚಟ್ನಿ ಅಂತ ಬಂದರೆ ಇದಕ್ಕೆ ಬೆಲ್ಲ ಹಾಕಲೇಬೇಕಲ್ವ, ಹಾಗಾಗಿ ಬೆಲ್ಲ ಹಾಕಿ ಚೆನ್ನಾಗಿದು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗೆ ಅಂತಲೇ ಸ್ವಲ್ಪ ಜಿಡ್ಡಿನ ಅಂಶ ಬರಬೇಕು. ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಕಪ್ಪುಪ್ಪು. ನಾರ್ಮಲ್ ಉಪ್ಪು ಬೇಡ, ಕಪ್ಪು ಉಪ್ಪು ಹಾಕಬೇಕು. ಕಪ್ಪು ಉಪ್ಪು ಹಾಕಿ ಸ್ವಲ್ಪ ಆಮ್ಚೂರು ಪೌಡ್ರ್ ಯಾಕಪ್ಪ ಹಾಕೋದು ಅಂತಂದರೆ ಟೇಸ್ಟ್ ಕೊಡುತ್ತೆ. ಅದು ಸ್ವೀಟ್ ಚಟ್ನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತೇಳಿ 1 ಸ್ಪೂನಷ್ಟು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಸ್ವೀಟ್ ಚಟ್ನಿ ರೆಡಿ ಆಗ್ತಿದ್ದಂಗೆ ಅದನ್ನೆಲ್ಲ ನಾನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ನೋಡಿ, ನಾವು ಕೈಯಲ್ಲಿ ನೀಟಾಗಿ ಕಿವುಚ್ಬಿಟ್ಟು ಬರೀ ರಸ ಹಾಕಿದ್ರೂ ಅದರಲ್ಲಿ ಸಿಪ್ಪೆ ಇರುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಒಂದು ಟೀ ಸೋಸ್ತೀವಲ್ವ, ದೊಡ್ಡ ಜಾಲರಿಲಿ ನಾನು ನೀಟಾಗಿ ಜಲ್ಡಿ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಇವಾಗ ಏನೂ ಇಲ್ಲ, ಸಿಪ್ಪೆ ಏನೂ ಇಲ್ಲ. ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿ ಒಗ್ಗರಣೆ ರೆಡಿ ಆಗ್ತಿದ್ದಂಗೆ ಇದು ಸ್ವಲ್ಪ ಇನ್ನೊಂಚೂರು ಗಟ್ಟಿ ಬರಬೇಕು. ನಮಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ವೀಟ್ ಚಟ್ನಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು ಕೂಡ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ನೋಡಿ. ಈ ಥರ ಬರಬೇಕು ಸ್ವೀಟ್ ಚಟ್ನಿ. ಅದು ಎಷ್ಟು ಗಟ್ಟಿ ಇದೆ ಅಂತ ನೀವೇ ನೋಡಿ. ಈ ಥರ ಬಂದಾಗ ನಾವು ಇದನ್ನು ಇಳಿಸ್ಬೇಕಾಗುತ್ತೆ. ಇವಾಗ ಖಾರ ಚಟ್ನಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಮಿಕ್ಸಿ ಬಟ್ಲಿಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಧಾರಾಳವಾಗಿ ಪುದೀನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೈಸಿಗೆ ರುಬ್ಕೋಬೇಕಾಗುತ್ತೆ ನೋಡಿ. ಇದಕ್ಕೂ ಕೂಡ ನಾನು ನಾರ್ಮಲ್ ಉಪ್ಪು ಹಾಕಿಲ್ಲ. ಇದಕ್ಕೂ ಕೂಡ ನಾನು ಬ್ಲ್ಯಾಕ್ ಸಾಲ್ಟೇ ಹಾಕಿರೋದು, ಕಪ್ಪು ಉಪ್ಪು ಹಾಕೋದ್ರಿಂದ ಅದೊಂಥರ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫಸ್ಟೇ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೋತೀನಿ. ನಾನು ಇದೇ ಚಟ್ನಿಲೇ ಫಸ್ಟು ನಾನು ಸ್ವೀಟ್ ಚಟ್ನಿಗೆ ನಾನು ಜಲ್ಡಿ ಥರ ಇಟ್ಕೊಂಡೆ. ಇದೂ ಅದೇ ರೀತಿ ನಾನು ಇದರಲ್ಲಿರೋದು ಸಿಪ್ಪೆಲ್ಲ ಬರಲಿ ಅಂಥೇಳಿ ಜ್ಯೂಸು ಇದು ಮಾಡ್ತೀವಲ್ವ, ಅದರಲ್ಲಿ ನಾವು ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕಾಗುತ್ತೆ, ಸೋದಿಸ್ಕೋಬೇಕಾಗುತ್ತೆ. ಆ ಸಿಪ್ಪೆಲ್ಲ ಮೇಲೆ ಉಳ್ಕೊಳ್ಳುತ್ತೆ, ಬರೀ ತಿಳಿ ಅಂಥದ್ದು ಬಂದು ಬಟ್ಲಲ್ಲಿರುತ್ತೆ ನೋಡಿ. ಅದನ್ನು ನಾನು ರೆಡಿ ಮಾಡ್ಕೊಂಡೆ. ನಾನು ಒಂದು ಸ್ವಲ್ಪ ಎತ್ತಿ ನಾನು ಒಂದು ಬಟ್ಲಿಗೆ ಹಾಕೋತಾ ಇದ್ದೆ. ಇದು ಪಾನೀಯ ಮಾಡೋದಕ್ಕೆ. ಇದು ನೋಡಿ, ಪಾನೀಯ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಹಾಕ್ಕೊಂಡು ಇದಕ್ಕೆ ನಾನು ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡಾಗ ಅದು ಪಾನಿಪುರಿ ಹಾಕ್ಕೊಂಡು ನಾವು ತಿನ್ನಬೇಕಾದ್ರೆ ಆ ತಣ್ಣಗಿರುತ್ತೆ, ಜಿಲ್ಲನ್ನಂಗಿರುತ್ತೆ. ಈ ಕಡೆ ಖಾರವಾಗಿರುತ್ತೆ, ಸ್ವೀಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡೆ, ಐಸ್ ಕ್ಯೂಬ್ ಹಾಕ್ಕೊಂಡೆ. ಈ ಕಡೆ ಸ್ವೀಟ್ ಚಟ್ನಿ ರೆಡಿ ಆಯಿತು. ಈ ಸ್ವೀಟ್ ಚಟ್ನಿಯಿಂದ 1 ರಿಂದ 2 ಸ್ಪೂನಷ್ಟು ಪಾನೀಯಾಗಿ ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಪಾನೀಯ ಕುಡಿಬೇಕಾದ್ರೆ ಬರೀ ಖಾರ ಇದ್ರೆ ಹೊಟ್ಟೆ ಉರಿ ಬರುತ್ತಲ್ವ ಅಂತೇಳಿ ಸ್ವಲ್ಪ ಸ್ವೀಟ್ ಹಾಕ್ಕೊಂಡೆ. ಖಾರ ಚಟ್ನಿ ರೆಡಿ ಆಯಿತು, ಪಾನೀಯ ರೆಡಿ ಆಯಿತು, ಸ್ವೀಟ್ ಚಟ್ನಿ ರೆಡಿ ಆಯಿತು. ಈ ಕಡೆ ನೋಡಿ, ಆಲೂಗಡ್ಡೆಗೂ ಕೂಡ ಚೆನ್ನಾಗಿ ಬೆಂದಿತ್ತು, ಕಡಲೆಕಾಳು ಕೂಡ. ಇದನ್ನೆಲ್ಲ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಮೇನು ನಮ್ಮ ದಹಿ ಪೂರಿಗೆ ಮತ್ತು ಪಾನಿಪುರಿಗೆ ಇದೇ ಮಸಾಲ. ಇದನ್ನೇ ನಾವು ಸ್ಟಫಿಂಗ್ ಮಾಡೋದ್ರಿಂದ ನಮಗೆ ಎಷ್ಟು ಬೇಕೋ, ಎಷ್ಟು ಜನ ತಿಂತೀವಿ ಅನ್ನೋದ್ರ ಮೇಲೆ ನಾವು ಆಲೂಗಡ್ಡೆ ಮತ್ತು ಕಡಲೆಕಾಳು ಹಾಕೋಬೇಕಾಗುತ್ತೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಸಿದೇ ಹಾಕೋಬೇಕು. ಇದನ್ನೇನು ನಾವು ಎಣ್ಣೆಲಿ ಫ್ರೈ ಮಾಡೋದು ಬೇಡ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದಕ್ಕೆ ಮಾತ್ರ ನಾನು ಸ್ವಲ್ಪ ನಾರ್ಮಲ್ ಉಪ್ಪೇ ಹಾಕ್ಕೊಂಡಿರೋದು. ಯಾಕಂದರೆ ಪಾನೀಯಾಗೆ ಮತ್ತು ಚಟ್ನಿಗೆ ಅದಕ್ಕೆಲ್ಲ ನಾನು ಕಪ್ಪು ಉಪ್ಪು ಬಳಸಿದ್ದೀನಿ. ಇದಕ್ಕೆ ನಾರ್ಮಲ್ ಮನೇಲಿ ಯಾವುದು ನಾವು ಡೈಲಿ ಯೂಸ್ ಮಾಡ್ತೀವೋ ಅದೇ ಉಪ್ಪನ್ನೇ ಬಳಸಿರೋದು ನೋಡಿ. ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿಕೊಂಡೆ. ಇವೆಲ್ಲ ರೆಡಿ ಆಯಿತು. ನಾನು ಪಾನಿಪುರಿನ ರೆಡಿಮೇಡೇ ತಂದಿದೆ. ಇದು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿನೇ, ಹಾಗಾಗಿ ಇದನ್ನು ತೊಗೊಂಡು ಬಂದೆ ನೋಡಿ. ಇದರಲ್ಲಿ ಒಂದು ಪಾನೀಯ ಮಾಡೋದಕ್ಕೆ ಅಂತ ಒಂದು ಪೌಡ್ರ್ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಸುಮಾರು ಒಂದು 5 ರಿಂದ 6 ಜನ ಹೊಟ್ಟೆ ತುಂಬ ತಿನ್ಬೋದು ಇಷ್ಟು ಪಾನಿಪುರಿಲಿ. ದಹಿ ಪೂರಿ ಮಾಡ್ತಾ ಇರೋದ್ರಿಂದ ಮೊಸರು, ತಣ್ಣಗಿರೋ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಎತ್ತಿಟ್ಟಿದ್ದೀನಿ ಸೈಡಿಗೆ.
ಯಾಕಂದ್ರೆ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಪಾನಿಪುರಿ ಮಾಡ್ತಿದ್ದಂಗೆ ಬೇಗ ಬೇಗ ತಿನ್ನೋಕ್ಕೆ ಸರಿ ಹೋಗುತ್ತೆ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆ ಕಾಯ್ತಿದ್ದಂಗೆ ಫಸ್ಟು ಒಂದು ಪೂರಿ ಹಾಕೊಂಡು ನೋಡಬೇಕಾಗುತ್ತೆ. ಅದು ಪೂರಿ ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬೇಕದು. ಉಬ್ಬಿಲ್ಲ ಅಂತಂದರೆ ಅದು ಪೂರಿ ವೇಸ್ಟೇನೆ. ನೋಡಿ ಈ ಥರ ಉಬ್ಬಬೇಕಾಗುತ್ತೆ. ಇದು ರವೆದಿದು ತುಂಬಾ ಚೆನ್ನಾಗಿತ್ತು ಇದು. ನಾನಿವಾಗ ಎಲ್ಲ ಥರದ ಎಲ್ಲ ಪೂರಿಗಳ್ನ ಹಾಕ್ಕೊಂಡು ನಾನಿವಾಗ ಪೂರಿ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇಡಬೇಕು, ಐಯಲ್ಲೂ ಇರಬಾರ್ದು. ಐಯಲ್ಲಿದ್ದರೆ ಅದು ಉಬ್ಬೋದಿಲ್ಲ. ನಾರ್ಮಲ್ ಸಿಮ್ಮಲ್ಲಿ ಇದ್ದಾಗ ನಾವು ಎಣ್ಣೆ ಕಾಯ್ದುಬಿಟ್ಟು ನಾರ್ಮಲ್ ಸಿಮ್ ಇಟ್ಕೋಬೇಕು. ಆವಾಗ ನಾವು ಪೂರಿ ಹಾಕಿದಾಗ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಫೈನಲಾಗಿ ಎಲ್ಲ ನಾನು ರೆಡಿ ಮಾಡಿಕೊಂಡೆ. ಇಷ್ಟು ನಾನು ಪೂರಿ ಮಾಡಿಕೊಂಡೆ. ಸ್ವೀಟ್ ಚಟ್ನಿ ರೆಡಿ ಆಯಿತು, ಪಾನಿಪುರಿ ರೆಡಿ ಆಯಿತು, ಆಲೂಗಡ್ಡೆ ಮಸಾಲೆ ರೆಡಿ ಆಯಿತು, ಇದು ಪಾನೀಯ, ಇದು ಖಾರ ಚಟ್ನಿ ಎಲ್ಲ ರೆಡಿ ಆಯಿತು. ಇನ್ಯಾಕೆ ತಡ, ಬನ್ನಿ ಈಗೆಲ್ಲ ಸರ್ವ್ ಮಾಡೋಣ. ಈರುಳ್ಳಿ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊಸರು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ ಮೊಸರಿಗೆ. ಇದು ಖಾರ ಚಟ್ನಿ. ಬನ್ನಿ ಇನ್ಯಾಕೆ ಇದೆಲ್ಲ ಇವಾಗ ಒಂದೊಂದನ್ನೇ ಹಾಕಿ ಸರ್ವ್ ಮಾಡೋಣ. ಫಸ್ಟು ನಾನು ಪಾನಿಪುರಿನ ಸರ್ವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಹಾಕಿ ಬಿಡೋಕ್ಕಾಗೋದಿಲ್ಲ. ಈ ಕಡೆ ಹಾಕ್ತಾ ಇರಬೇಕು, ಆ ಕಡೆ ತಿಂತಾ ಇರಬೇಕು. ಒಬ್ಬೊಬ್ಬರು ಹೊರಗಡೆ ಹೋದ್ರೂ 8 ಪೀಸ್ ಕೊಡ್ತಾರೆ, 20 ರೂಪಾಯಿ. ನಾವು ಮನೇಲೇ ಸ್ವಲ್ಪ ಆರಾಮಾಗಿ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಷ್ಟೇ ಅಡುಗೆ ಮಾಡೋದಕ್ಕೆ. ಟೈಮ್ ಕೊಟ್ಟು ನಾವು ಮನೇಲಿ ಮಾಡಿದ್ರೆ ಹೊಟ್ಟೆ ತುಂಬ ತಿನ್ಬೋದು. ಯಾಕೆ ನಾವು ಹೊರಗಡೆ ಹೋಗಿ ಅವ್ರ ಪಾನೀಯಾಗಿ ಏನೇನು ಹಾಕಿರ್ತಾರೆ ಅಂತ ನಮಗೇನು ಗೊತ್ತಾಗೋದಿಲ್ವಲ್ಲ. ಹಾಗಾಗಿ ಮನೇಲೇ ಮಾಡಿ ತಿನ್ನೋಣ ಅಂತೇಳಿ ವಿಡಿಯೋ ಶೇರ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡಿದೆ. ಸ್ವಲ್ಪ ಪೂರಿಗೆ ಮಸಾಲೆ ಹಾಕ್ಕೊಂಡೆ. ಮಸಾಲೆ ಅಂದರೆ ಆಲೂಗಡ್ಡೆ ಕಡಲೆಕಾಳು ಮಸಾಲೆ ಮತ್ತು ಚೋಚೋ ಹಾಕ್ಕೊಂಡೆ. ಟೊಮೊಟೊ ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದೊಂದು ಚೂರಷ್ಟು ಸ್ವೀಟ್ ಚಟ್ನಿ ಹಾಕ್ಕೋತಾ ಇದ್ದೀನಿ ಮೇಲಿಂದ. ಅದು ನಾವು ಪಾನೀಯದಲ್ಲಿ ಹೆಜ್ಜೆ ತಿನ್ಬೇಕಾದ್ರೆ ಆ ಸ್ವೀಟ್ನೆಸ್ಸು, ಖಾರ ಮತ್ತು ತಣ್ಣಗಿರುತ್ತಲ್ಲ, ನಾವು ಪಾನೀಯಾಗೆ ಐಸ್ ಕ್ಯೂಬ್ ಹಾಕಿದ್ವಲ್ಲ, ತುಂಬಾ ಚೆನ್ನಾಗಾಗಿತ್ತು. ಹಾಗಾಗಿ ಸೂಪರಾಗಿತ್ತು. ಎಷ್ಟು ಮಾಡಿದ್ವೋ ಅಷ್ಟು ಮನೇಲೆಲ್ಲ ತಿಂದು ಖಾಲಿ ಮಾಡಿದ್ರು. ಅಷ್ಟು ರುಚಿಯಾಗಿತ್ತು. ನೀವು ಮನೇಲಿ ಮಾಡಿ ತಿನ್ನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಪಾನಿಪುರಿ ರೆಡಿ ಆಯಿತು ನೋಡಿ. ಹಾಕೊಂಡು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನ್ನಿಸ್ತು. ಪೂರಿನೂ ಉಂಡೆನೂ ಅಷ್ಟೇ ತುಂಬ ದಪ್ಪನೂ ಇರಲಿಲ್ಲ, ಮೀಡಿಯಮಾಗಿ ತಿನ್ನೋ ಥರ ಇತ್ತು. ನೋಡಿ ನನ್ನ ಮಗಳು ಟೇಸ್ಟ್ ಮಾಡ್ತಾಯಿದ್ದಾಳೆ. ಅವಳಿಗಂತೂ ತುಂಬಾ ಫೇವ್ರೇಟ್ ಆಯಿತು. ತುಂಬಾ ರುಚಿಯಾಗಿತ್ತು. ಹೊಟ್ಟೆ ತುಂಬ ತಿಂದಳು ಮಗಳು ಕೂಡ. ಈಗ ಪಾನಿಪುರಿ ರೆಡಿ ಆಯಿತು. ಇದು ನನ್ನ ಮಗಳು ಫೇವ್ರೇಟು, ದಹಿ ಪೂರಿ. ತುಂಬ ದಿವಸದಿಂದ ಕೇಳ್ತಾ ಇದ್ಲು ಮಾಡ್ಕೊಡು ಮಮ್ಮಿ ಅಂತ. ಇದು ಫೈನಲಾಗಿ ಮಗನಿಗೆ ಪಾನಿಪುರಿ, ಮಗಳಿಗೆ ದಹಿ ಪೂರಿ. ನೋಡಿ ಪಾನಿಪುರಿಗೆ ಇದೆಲ್ಲ ಮಸಾಲೆ, ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಮೊಸರು ಬಂದು ಫ್ರಿಡ್ಜಲ್ಲಿರಬೇಕು, ತಣ್ಣಗಿರಬೇಕು, ಬೆಚ್ಚಗಿರಬಾರ್ದು, ಸ್ವಲ್ಪ ಜಿಲ್ಲನ್ನಾಗಿರಬೇಕು, ಸ್ವೀಟಾಗಿರಬೇಕು ಮೊಸರು. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರಿಗೂ ಅಷ್ಟೇ 40 ರೂಪಾಯಿ ಒಂದು ಪ್ಲೇಟು, 40 ಅಲ್ಲ 50 ರೂಪಾಯಿ ಒಂದು ಪ್ಲೇಟು. 6 ಪೀಸ್ ಬರುತ್ತೆ ನೋಡಿ. ಇಷ್ಟು ನಾವು ಎಷ್ಟು ಆರಾಮಾಗಿ ಎಷ್ಟು ತಿಂದರೂ ಹೊಟ್ಟೆ ಇನ್ನೂ ಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಈರುಳ್ಳಿ ಟೊಮೊಟೊ ಮೇಲೆ ಹಾಕ್ಕೊಂಡು ಖಾರ ಚಟ್ನಿ ಹಾಕ್ಕೋತಾ ಇದ್ದೀನಿ. ನನ್ನ ಮಗಳು ಸ್ವಲ್ಪ ಸ್ಪೈಸಿ ತಿನ್ನೋ ಜಾಸ್ತಿ. ಸ್ವೀಟ್ ಚಟ್ನಿ ಸ್ವಲ್ಪ ಖಾರ ಚಟ್ನಿ ಎರಡೂ ಹಾಕ್ಕೊಂಡು ಫೈನಲಾಗಿ ದಹಿ ಹಾಕ್ತಾಯಿದ್ದಾಳೆ. ಮೊಸರು ಸ್ವಲ್ಪ ಫ್ರಿಡ್ಜಲ್ಲೇ ತಣ್ಣಗಿತ್ತು ಮೊಸರು. ಸಕ್ಕರೆ ಬೇರೆ ಹಾಕಿರೋದ್ರಿಂದ ಒಳ್ಳೆ ರುಚಿ, ಬಾಯಿ ಚಪ್ಪರಿಸಿ ತಿಂದರು ಅಂತಲೇ ಹೇಳ್ಬೋದು. ಮೇಲಿಂದ ಸೇವು ನೋಡ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮನೇಲಿ ಪಾನಿಪುರಿ ದಹಿ ಪುರಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.